ಮೋಡಗಳ ತವರಿನ ಬೆಳ್ಳಿ ಸೀರೆಯುಟ್ಟು ನಕ್ಷತ್ರವ ತಿಲಕವನ್ನಿಟ್ಟ ಗಂಗಾದೇವಿಗೆ ಕನ್ನಡಿಯಂತೆ ಈ ನಮ್ಮ ಕಡಲು, ಈ ನಮ್ಮ ಕಡಲು. ಕಡಲು ಪ್ರಕೃತಿಯ ಸೌಂದರ್ಯದ ಮತ್ತೊಂದು ಪ್ರತಿರೂಪ. ನೀಲಾಕಾಶದ ದೃಷ್ಟಿ ಬಗೆದಷ್ಟು ಕಾಣುವ ಕಡಲ ಸೌಂದರ್ಯದ ಹಸಿವು ಅಥವಾ ಆಸೆಗೆ ಶರಣಾಗದವರಿಲ್ಲ. ಕಡಲ ತೀರದಲ್ಲಿ ಒಮ್ಮೆ ನೋಡಲು ಕುಂತ್ರೆ ಸಾವಿರ ಸಾವಿರ ಅಲೆಗಳ ನಾದ. ಮತ್ತೊಂದೆಡೆ ತೀರವ ತಾಕಿ ಹೋಗುವ ತವಕಕ್ಕೆ ಕೊನೆಯಲ್ಲಿ ಎಂಬಂತೆ. ಇಂತಹ ಸೊಬಗರಾಶಿಗೆ ಸೋಲದವರು ಉಂಟೆ? ಇದರ ನಡುವೆ ಹಾಗೆ ಚಂದ್ರನು ಕೆಣಕುವ ಮಾಯೆಗೆ ಉಕ್ಕುವ ಕಡಲಿನ ಆಳವ ಬಲ್ಲವರಾರು? ಸಮುದ್ರ ಕೆಲವೊಮ್ಮೆ ಕಡಲ ಮಕ್ಕಳಿಗೆ ಸಲಹುವ ತಾಯಿಯು, ಅನ್ನ ನೀಡುವ ಭೂತಾಯಿಯೂ ಹೌದು. ಮತ್ತೊಮ್ಮೆ ಮೀನುಗಾರರು ಮೀನುಗಳನ್ನ ಹಿಡಿಯಲು ಸಮುದ್ರಕ್ಕೆ ಇಳಿದಾಗ ಮೃತ್ಯುವನ್ನ ತಂದೊಡ್ಡುವ ಕಾಳಿಯೂ ಹೌದು. ಕೋಟ್ಯಾಂತರ ಜೀವರಾಶಿ ಸಲಹುವ ಸಾಗರಗಳು ಮೇಲ್ನೋಟಕ್ಕೆ ಕಾಣುವುದು ಸಾಮಾನ್ಯವಾದ್ರೆ ಅಂತರಾಳದ ಆರ್ಭಟ, ಆರ್ತನಾದ ಕೇಳಸಿಗುವುದು, ಕಾಣಸಿಗುವುದು ಕೆಲವರಿಗೆ ಮಾತ್ರ. ಯಾಕಂದ್ರೆ ಸಮುದ್ರವನ್ನ ಮಾಯಾಲೋಕ ಎಂದರೂ ತಪ್ಪಾಗಲಾರದು. ಕಾರಣ ಭೂಮಿ ಮೇಲೆ ಭೂಕಂಪವಾದ್ರೆ ಎಲ್ಲರಿಗೂ ಕಾಣುತ್ತೆ, ಕೇಳುತ್ತೆ. ಸಾವು, ನೋವುಗಳು, ಕಪೋಲ ಕಲ್ಪಿತ ಕಥೆಗಳು ಎಲ್ಲವೂ ಮೀಡಿಯಾದಿಂದ ವಿಜೃಂಭಣೆಯ ವರ್ಣರಂಜಿತ ದೃಶ್ಯ ಕಾವ್ಯವನ್ನ ಕಾಣಬಹುದು. ಆದ್ರೆ ಸಮುದ್ರದ ಆಳದಲ್ಲಿ ಭೂಕಂಪ ಉಂಟಾದ್ರೆ ಆ ಅಲೆಗಳ ಕ್ರೌರ್ಯ, ಸುಳಿಗಳ ಶಾಂತ ಮುಖವಾಡವ ಕಂಡವರಾರು? ಜಗತ್ತಿನಲ್ಲಿ 5 ಮಹಾಸಾಗರಗಳಿವೆ. ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಕಿಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ ಮತ್ತು ಅಂಟಾರ್ಟಿಕ್ ಸಾಗರ. ಭೂಮಿಯ ಮೇಲ್ಮೈಯ 70% ಅಂದ್ರೆ 36,11,32,000 ಚದರ ಕಿಲೋಮೀಟರ್. ಸಮುದ್ರ ಎಂಬ ಪದವನ್ನ ಸಣ್ಣ ಭಾಗಶಃ ಜಲಪ್ರದೇಶವನ್ನ ಸೂಚಿಸಲು ಬಳಸಲಾಗುತ್ತದೆ. ಉಪ್ಪು ನೀರಿನ ಸರೋವರಗಳಾದ ಕ್ಯಾಸ್ಪಿಯನ್ ಸಮುದ್ರ ವಿಶಾಲವಾದ ಜಲಪ್ರದೇಶವನ್ನ ಸಾಗರ ಅಂತಾರೆ. ಸಮುದ್ರದ ಹೊರಮೈ ಮೇಲಾಗಿರುವ ಇತ್ತೀಚಿನ ಸುನಾಮಿಗಳನ್ನ ನಾವುಗಳು ಕಂಡಿರಬಹುದು. ಆ ಸುನಾಮಿಗಳಿಂದ ಉಂಟಾದ ಸಾವಿರಾರು ಲಕ್ಷಾಂತರ ಜೀವಹಾನಿಗಳನ್ನ ನಾವು, ನೀವು ಕಂಡಿರಬಹುದು. ಸಮುದ್ರದ ಆಂತರ್ಯ, ಸಾವಿರಾರು ಜ್ವಾಲಾಮುಖಿ, ಭೂಕಂಪ ಇವುಗಳನ್ನ ಕಂಡವರು ಯಾರೂ ಇಲ್ಲ ಜೀವಂತ. ಸಮುದ್ರದ ಅಂತರಾಳವ, ಆ ಕಡಲ ಒಳಗಿನ ಕ್ರೌರ್ಯ, ತನ್ನ ರುದ್ರ ನರ್ತನಕ್ಕೆ ಅಸುನೀಗಿದ ಪ್ರಾಣಗಳ ಎಣಿಕೆ ಆ ಕಡಲಿಗೆ ಮಾತ್ರ ಗೊತ್ತು.